ಹಾಯ್ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ತಾಳೆ ಅಪ್ಪ ನೋಡ್ರಿ ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಭಾರಿ ಟೇಸ್ಟು. ಹಣ್ಣು ತಗೊಂಬಂದು ಟಪ್ಪ ಟಪ್ಪ ಅಂತ ಹೊಡಿಬೇಕ್ರಿ. ಹೊಡೆದು ಗುಜ್ಜು ತಗೋಬೇಕು. ನೋಡ್ರಿ, ಗುಜ್ಜು ತಗೊಂಡ್ಮೇಲೆ ಹಿಂಗೆ ಹಾಕ್ಕೋಬೇಕು. ಹೆಂಗಂತ ತೋರಿಸ್ಕೊಡ್ತೀನಿ ಈಗ ನಾನು. ನೋಡ್ತಾ ಇರಿ, ಮಿಸ್ ಮಾಡಬೇಡ್ರಿ. ತಪ್ಪದಿಯಾಗಿ ನೋಡ್ರಿ ಹಿಂಗೆ ಗುಜ್ಜು ತಗೊಂಡ್ಬಿಡ್ಬೇಕ್ರಿ. ಇದ್ರಾಗೆ ಅರ್ಧ ಕೆಜಿ ಬೆಲ್ಲ ಹಾಕ್ಕೋಬೇಕು. ನಾನು 5 ಹಣ್ಣು ತಂದಿದ್ದೀನಿ. 5 ಹಣ್ಣು ಗುಜ್ಜು ತಗೊಂಡು ಬೆಲ್ಲ ಮಾತ್ರ ಅರ್ಧ ಕೆಜಿ ಹಾಕ್ಕೊಳ್ರಿ. 1 ಕೆಜಿ ಬೊಂಬೈ ರವೆ ಹಾಕ್ಕೊಳ್ರಿ. ಚೆನ್ನಾಗಿ ಕಲಸ್ರಿ. ತಾಳೆ ಗುಜ್ಜಿಂದ ಕಲಸಿ ಒಂದು ಅರ್ಧ ತಾಸು ನೆನೆ ಇಟ್ಬಿಡ್ರಿ ಚೆನ್ನಾಗಿ. ಸ್ವಲ್ಪ ಉಂಡೆ ಹಂಗೆ ತಗೊಳ್ರಿ. ಹಿಂಗೆ ನೋಡ್ರಿ ಹೆಂಗೆ ನೆಂದುಬಿಟ್ಟೈತೆ. ಸೂಪರಾಗಿ ನೆಂದುಬಿಟ್ಟೈತಲ್ಲ. ಭಾರಿ ಟೇಸ್ಟ್ ರೀ. ನೀವು ಯಾವಾಗಲೂ ಟ್ರೈ ಮಾಡೋದಿಲ್ಲ, ಈಗಾದ್ರೂ ಟ್ರೈ ಮಾಡಿರಿ. ತಾಳೆಹಣ್ಣು ತಂದು ಹಿಂಗೆ ಮಾಡ್ಕೊಳ್ರಿ. ಭಾರಿ ಟೇಸ್ಟು. ಯಾವಾಗ ಇನ್ನು ಬಿಡೋದೇ ಇಲ್ಲ. ನೀವು ತಂದು ಹಾಕ್ಕೊತಾನೇ ಇರ್ತೀರಾ. ಮಿಸ್ ಮಾಡಬೇಡ್ರಿ ತಪ್ಪದೇ ಆಗಿ. ಕೊಕೊನಟ್ ಆಯಿಲ್ ಇಟ್ಕೊಂಡ್ಬಿಡ್ರಿ. ಸ್ವಲ್ಪ ಒಂದು ಪಾವಷ್ಟು ಹಿಂಗೆ ಕವರ್ ಮೇಲೆ ಸ್ವಲ್ಪ ಉಂಡೆ ತಕ್ಕೊಂಡು ಹಿಂಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಒಂದು ಹನಿ ಎಣ್ಣೆ, ಕೊಕೊನಟ್ ಎಣ್ಣೆ ತಗೊಂಡು ಹಿಂಗೆ ಹಾಕಿ ಕವರ್ ಮೇಲೆ ಹಾಕಿ ಮೆಲ್ಲಗೆ ತಟ್ರಿ ಸ್ಮೂತಾಗಿ. ನೋಡ್ರಿ ಹಿಂಗೆ ಮೆಲ್ಲಗೆ ತಟ್ಟಿ ಹಿಂಗೆ ತಗೊಳ್ರಿ. ತಗೊಂಡು ನಾವು ಹೋಳ್ಗೆ ಮಾಡ್ತೀವಿ ಅಲ್ರಿ, ಹಂಗೆ ರೀ. ಸ್ವಲ್ಪ ಸಣ್ಣವ್ರಿ ಆದರೆ ನೋಡ್ರಿ ಹಿಂಗೆ ತಟ್ಟಿ ಚೆನ್ನಾಗಿ ತಕ್ಕೊಂಬಿಡ್ರಿ. ಈಗ ತಕ್ಕೊಂಡು ಕೊಕೊನಟ್ ಆಯಿಲು ಕಾದಿರ್ತೈತಲ್ರಿ, ಅದ್ರಾಗ ಹಾಕ್ಕೊಂಬಿಡಮ್ಮ. ನೋಡ್ರಿ ಹೆಂಗೆ ಹಾಕ್ಕೊಂಬಿಟ್ಟಿದ್ದೀವಲ್ಲ. ಹುರಿಯೋದು ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕ್ರಿ, ಜಾಸ್ತಿ ಬೇಡ. ಹಿಂಗೆ ಕುದಿಯೋಕರ ಮತ್ತೆ ಒಂದ್ಸತಿ ತಿರ್ವಾಕೊಂಬಿಡ್ಬೇಕ್ರಿ. ನೋಡ್ರಿ ಹೆಂಗೆ ಕುದೀತೈತಂತ. ಒಂದ್ಸತಿ ಹಿಂಗೆ ತಿರ್ವಾಕೊಂಡ್ರೆ ಅದೇ ಕುದಿದು ಬಿಡ್ತೈತೆ. ಒಂದೊಂದಾಗಿ ಹಾಕ್ಕೊಂಡು ತಕ್ಕಬೇಕ್ರಿ. ನೋಡ್ರಿ ಎಷ್ಟಕ್ಕೊಂದು ತಕ್ಕೊಂಬಿಟ್ಟಿದ್ದೀವಲ್ಲ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ, ಭಾರಿ ಟೇಸ್ಟು. ನೀವು ಬಿಡೋದೇ ಇಲ್ಲ, ಒಂದ್ಸತಿ ಟ್ರೈ ಮಾಡ್ರಿ. 1 ಕೆಜಿ ಬೊಂಬೈ ರವೆ ರೀ. ತಾಳೆಹಣ್ಣು 5, ಮತ್ತೆ ಹೇಳ್ತಾ ಇದ್ದೀನಿ. ಬೆಲ್ಲ ಅರ್ಧ ಕೆಜಿ ಎಲ್ಲ ಮಿಕ್ಸ್ ಮಾಡಿ ಹಿಂಗೆ ಹಾಕ್ಕೊಂಬಿಡ್ರಿ. ಭಾರಿ ಚಲೋ ರೀ. ಟೇಸ್ಟ್ ಅಂದರೆ ಹೇಳೋಕ್ಕಾಗಲ್ರಿ. ಭಾರಿ ರುಚಿ. ಕೊಕೊನಟ್ ಆಯಿಲ್ ಅಂತೂ ಸ್ವಲ್ಪನೇ ಇಟ್ಕೊಳ್ರಿ. ಯಾಕಂದರೆ ಉಕ್ಕು ಬಂದುಬಿಡ್ತೈತೆ. ಸನ್ಫ್ಲವರ್ ಆದರೆ ನೀವು ಎಷ್ಟು ಬೇಕು ಅಷ್ಟೇ ಇಟ್ಕೋಬೋದು. ಶೇಂಗದ ಎಣ್ಣೆ ಆದ್ರೂ ಸ್ವಲ್ಪನೇ ಇಟ್ಕೋಬೇಕು. ಮತ್ತು ಒಲೆ ಮೇಲಿಂದ ಉಕ್ಕು ಬಿಟ್ರೆ ಮತ್ತೆ ಚಲೋ ಇರಲ್ರಿ. ನೋಡ್ರಿ ಎಲ್ಲ ಪೂರ್ತಿ ಆಗಿದೆ. ಸೂಪರ್ ರೀ. ತಿನ್ಬೇಕು ಅನಿಸ್ತತೆ, ಫೋಟೋ ಹೊಡ್ಸ್ಕೋಬೇಕು ಅನಿಸ್ತತೆ. ಮಿಸ್ ಮಾಡಬೇಡ್ರಿ ನೀವಂತೂ. ಭಾರಿ ಟೇಸ್ಟಿ ರೀ. ಸೂಪರ್ ಆಗಿದೆ. ಒಂದು ತಿಂದರೆ ಸಾಕಾಗಲ್ರಿ. 10-15 ಆದರೂ ತಿನ್ಬೇಕು ಅನಿಸ್ತತೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೇಕ್ರಿ. ಬಿಸಿ ತಿನ್ನಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬಿಸಿ ಇದ್ದಾಗ ಅಷ್ಟು ರುಚಿ ಕಾಣೋದಿಲ್ರಿ. ಎಷ್ಟು ತಣ್ಣಗಾದ್ರೆ ಅಷ್ಟು ಚಲೋ ರೀ. 1 ತಿಂಗಳ ತನಕ ಹಂಗೆ ಇರ್ತಾವ್ರಿ. ನೋಡ್ರಿ, ಬಾಯ್.